ನನಗೆ ಇವತ್ತು ಬೈ ಮಾಡ್ತಿದ್ದೀನಿ, ನಾಳೆ 5% ಬೇಕು, 10% ಬೇಕು, 15% ಮೊಮೆಂಟಮ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಸ್ಟ್ರಾಟಜಿ ರೊಟೇಷನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನನ್ನ ಸ್ಟಾಕ್ ಇರೋದು ಸ್ಮಾಲ್ ಕ್ಯಾಪ್ ಅಲ್ಲಿ ಬೈಯರ್ ಬರ್ತಾ ಇದನ್ನ ಇಲ್ವಾ ಅಷ್ಟೇ ನನಗೆ ಬೇಕಾಗಿರೋದು. ನೀವು ಇನ್ವೆಸ್ಟ್ ಮಾಡಿರೋ ಇಂಡೆಕ್ಸಸ್ ಅಪ್ ಹೋಗ್ತಾ ಇದೆ, ಆದ್ರೆ ನೀವು ಇನ್ವೆಸ್ಟ್ ಸ್ಟಾಕ್ ಅಪ್ ಹೋಗ್ತಾ ಇಲ್ಲ, ದೆನ್ ನಿಮ್ಮ ಒಂದು ಸ್ಟ್ರಾಟಜಿಯಲ್ಲಿ ಏನೋ ಮಿಸ್ಟೇಕ್ ಇದೆ. ಅಪ್ ಟ್ರೆಂಡ್ ಇದ್ದಾಗ ಹೇಗೆ ಟ್ರೇಡ್ಸ್ ಎಕ್ಸಿಕ್ಯೂಟ್ ಮಾಡಬೇಕು, ಸೈಡ್ ವೇಸ್ ಇದ್ದಾಗ ಹೇಗೆ ಟ್ರೇಡ್ಸ್ ಎಕ್ಸಿಕ್ಯೂಟ್ ಮಾಡಬೇಕು, ಡೌನ್ ಟ್ರೆಂಡ್ ಇದ್ದಾಗ ಹೇಗೆ ಕ್ಯಾಪಿಟಲ್ ನ ಪ್ರೊಟೆಕ್ಟ್ ಮಾಡ್ಕೋಬೇಕು. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟ್ರೇಡ್ ವಿತ್ ಸ್ಮಾರ್ಟ್ ಮನಿ ಯೂಟ್ಯೂಬ್ ಚಾನಲ್. ಇವತ್ತಿನ ಸೆಷನಲ್ಲಿ ನಾವು ಇಂಡೈಸಸ್ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ ಮಾರ್ಕೆಟ್ ಕ್ಯಾಪ್ನ ಹೀಗೆ ಅರ್ಥ ಮಾಡ್ಕೊಳ್ಳೋದು ಇಂಡೈಸಸ್ ಮುಖಾಂತರ. ಈಗ ಬೆಸ್ಟ್ ಎಕ್ಸಾಂಪಲ್ಲು, ನಾವು ಮಾರ್ಕೆಟಲ್ಲಿ ಟ್ರೇಡ್ ಮಾಡುವಾಗ ಕೆಲವು ಸಲ ಏನಾಗುತ್ತೆ, ನಿಫ್ಟಿ 50 ಬಂದು 100 ಪಾಯಿಂಟ್ಸ್ ನೆಗೆಟಿವ್ ಇರುತ್ತೆ, ಇಲ್ಲ 100 ಪಾಯಿಂಟ್ಸ್ ಪಾಸಿಟಿವ್ ಅಥವಾ 200 ಪಾಯಿಂಟ್ಸ್ ಪಾಸಿಟಿವ್ ಇರುತ್ತೆ. ಆದರೆ ನಿಫ್ಟಿ ನೆಗೆಟಿವ್ ಕ್ಲೋಸ್ ಆಗಿದೆ ಅಂದರೆ ಸುಮಾರು ಜನ ಏನು ಥಿಂಕ್ ಮಾಡ್ತಾರೆ, ಮಾರ್ಕೆಟ್ ನೆಗೆಟಿವ್ ಇದೆ ಅಂತ ಹೇಳ್ತಾರೆ. ಆ್ಯಕ್ಚುಲಿ ನಿಫ್ಟಿ ಒಂದು ಇಂಡೈಸಸ್, ಅದು ಮಾರ್ಕೆಟ್ ಅಂತಂದರೆ ಇಟ್ಸ್ ಅ ಕಾಂಬಿನೇಷನ್ ಅಂತ ಕರಿತೀವಿ. ಅಂದರೆ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಕಂಬೈನ್ ಮಾಡಿ ನಾವು ಟ್ರೇಡ್ ತೊಗೊತೀವಿ. ಸುಮಾರು ಜನ ಟ್ರೇಡರ್ಸ್ ನಮ್ಮ ಮಾರ್ಕೆಟಲ್ಲಿ, ಇಂಡಿಯನ್ ಮಾರ್ಕೆಟಲ್ಲಿ ನಿಫ್ಟಿನಲ್ಲೇ ಟ್ರೇಡ್ ಮಾಡಲ್ಲ, ಅಂದರೆ ಲಾರ್ಜ್ ಕ್ಯಾಪಲ್ಲಿ ಟ್ರೇಡ್ ಮಾಡಲ್ಲ. ಸುಮಾರು ಜನ ಇದ್ದಾರೆ ಆ ಥರ ಟ್ರೇಡ್ಸ್, ಇನ್ಕ್ಲೂಡಿಂಗ್ ನಾನು ಅಷ್ಟೇ. ನಾನು ಮೋಸ್ಟ್ ಆಫ್ ದ ಟ್ರೇಡ್ಸು ಸ್ಮಾಲು ಮತ್ತು ಮಿಡ್ ಕ್ಯಾಪಲ್ಲಿ ಎಕ್ಸಿಕ್ಯೂಟ್ ಮಾಡ್ತೇನೆ. ಏನಕ್ಕೆ ಮಾಡ್ತೀವಿ ಅಂದರೆ ನಮಗೆ ಮೊಮೆಂಟಮ್ ಮ್ಯಾಟರ್ ಆಗುತ್ತೆ. ಒಂದು ಮಾರ್ಕೆಟಲ್ಲಿ ನನಗೆ ಇವತ್ತು ಬೈ ಮಾಡ್ತಿದ್ದೀನಿ, ನಾಳೆನೇ ಒಂದು 5% ಬೇಕು, 10% ಬೇಕು, 15% ಮೊಮೆಂಟಮ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಅಂತಂದರೆ ಈ ಥರ ಒಂದು ಹೈ ಮೊಮೆಂಟಮ್ ಬಂದು ನಮಗೆ ಲಾರ್ಜ್ ಕ್ಯಾಪ್ ಸ್ಟಾಕ್ಸಲ್ಲಿ ತುಂಬ ಕಡಿಮೆ ಇರುತ್ತೆ. ಅದೇ ಸ್ಮಾಲ್ ಕ್ಯಾಪ್ ಸ್ಟಾಕ್ ಅಥವಾ ಮಿಡ್ ಕ್ಯಾಪಲ್ಲಿ ಹೋದಾಗ ನಮಗೆ ಒಂದೇ ಸಿಂಗಲ್ ಶಾರ್ಟಲ್ಲಿ ನಮಗೆ 15-20% ಸರ್ಕ್ಯೂಟ್ ಲೆವೆಲ್ ತನಕ ಮೊಮೆಂಟಮ್ ಅನ್ನೋದು ಕೊಡುತ್ತೆ. ಸೊ ಈಗ ಇವತ್ತಿನ ಸಿನಾರಿಯೋ ನೋಡೋಣ. ಮತ್ತೆ ಒಂದು ಇಂಡೈಸಸ್ನ ಅರ್ಥ ಮಾಡ್ಕೋಬೇಕಂದ್ರೆ, ಎಂಟೈರ್ ಮಾರ್ಕೆಟ್ನ ಅರ್ಥ ಮಾಡ್ಕೋಬೇಕಂದ್ರೆ ಯಾವ್ಯಾವ ಇಂಡೈಸಸ್ ನಮ್ಮ ಪೋರ್ಟ್ಫೋನಲ್ಲಿ ಆ್ಯಡ್ ಅಂದರೆ ವಾಚ್ ಲಿಸ್ಟಲ್ಲಿ ಆ್ಯಡ್ ಮಾಡ್ಕೋಬೇಕಂತ ತಿಳ್ಕೊಳ್ಳೋಣ. ಈಗ ನೋಡಿ ಸ್ನೇಹಿತರೆ, ನಾನು ಫಸ್ಟೇ ಇಂಡೈಸಸ್ನ ಆ್ಯಡ್ ಮಾಡಿದ್ದೀನಿ. ಇದು ಬಂದು ನಿಫ್ಟಿ, ಸೆನ್ಸೆಕ್ಸು, ಬ್ಯಾಂಕ್ ನಿಫ್ಟಿ, ಇಂಡಿಯಾ ವಿಕ್ಸು. ಇದು ಬೇಸಿಕ್. ಇದು ನಾವು ಎಲ್ಲ ಇಂಡೈಸಸ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಫಸ್ಟ್ ಏನು ಮಾಡ್ತೀವಿ, ನಿಫ್ಟಿ 50 ಅಂತ ತೊಗೊತೀವಿ. ಸೊ ನಿಫ್ಟಿ 50 ಇವತ್ತೇನಾಗಿದೆ, ನೆಗೆಟಿವ್ ಇದೆ, ಇಟ್ಟಿರ್ತೀನಿ. ಸೊ ನಿಫ್ಟಿ 50 ಏನಾಗಿದೆ, ನಮಗೆ ನೆಗೆಟಿವ್ 13 ಪಾಯಿಂಟ್ ನೆಗೆಟಿವ್ ಕ್ಲೋಸ್ ಆಗಿದೆ. ಸೊ ನೆಗೆಟಿವ್ ಅಂದರೆ ಸೈಡ್ ವೇಸ್ ಅಂತಲೂ ತಗೋಬೋದು. ಸೊ ನಾನು ನೆಗೆಟಿವ್ ಅಂತ ತೊಗೊತೀನಿ. ಸೊ ನಿಫ್ಟಿ 50 ನೆಗೆಟಿವ್ ಇದ್ದಿದ್ದ ತಕ್ಷಣ ಮಾರ್ಕೆಟ್ ನೆಗೆಟಿವ್ ಅಂತ ಕನ್ಸಿಡರ್ ಆಗಲ್ಲ. ಅರ್ಥ ಆಯ್ತಾ? ಸುಮಾರು ಜನ ಮಾಡೋ ಮಿಸ್ಟೇಕ್ ಇದೇನೆ. ಸೆನ್ಸೆಕ್ಸ್ ನೋಡ್ತಾರೆ ನೆಗೆಟಿವ್ ಇದೆ, ಸೊ ನೆಗೆಟಿವ್ ಅಂತ ಹೇಳ್ತಾರೆ, ಇವತ್ತು ಮಾರ್ಕೆಟ್ ನೆಗೆಟಿವ್ ಇದೆ ಅಂತ. ನೋ, ದಟ್ಸ್ ನಾಟ್ ದ ರೈಟ್ ಥಿಂಗ್. ಸೊ ನಿಫ್ಟಿ ಫಿನ್ಸರು ಬಂದು -2.85 ಇದೆ, ಅದು ನೆಗೆಟಿವ್, ಸ್ಮಾಲ್ ನೆಗೆಟಿವ್, ಒಂದು 2 ಪಾಯಿಂಟ್ಸ್ ನೆಗೆಟಿವ್ ಇದೆ. ಮತ್ತು ನಿಫ್ಟಿ ಮಿಡ್ ಕ್ಯಾಪ್ ಪಾಸಿಟಿವ್ ಇದೆ, 0.5% ಪಾಸಿಟಿವ್ ಇದೆ. ನಿಫ್ಟಿ ಸ್ಮಾಲ್ ಕ್ಯಾಪ್ 0.5% ಪಾಸಿಟಿವ್ ಇದೆ. ನಿಫ್ಟಿ ಮಿಡ್ ಕ್ಯಾಪ್ ಅಗೇನ್ 100 ಪಾಸಿಟಿವ್ ಇದೆ. ನಿಫ್ಟಿ ಸ್ಮಾಲ್ ಕ್ಯಾಪ್ 0.79%, ಸ್ಮಾಲ್ ಕ್ಯಾಪ್ 50 0.66%. ಸೊ ನೋಡಿ, ಪಾಸಿಟಿವ್ ತುಂಬ ಇದೆ ಇದೆಲ್ಲ. ಯಾಕೆಂದ್ರೆ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಪಾಸಿಟಿವ್ ಇದೆ. ಈಗ ಲಾರ್ಜ್ ಕ್ಯಾಪಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರೋರಿಗೆ ಸ್ಲೈಟ್ಲಿ ಮಾರ್ಕೆಟ್ ನೆಗೆಟಿವ್ ಇದೆ. ಸೆನ್ಸೆಕ್ಸು ಲಾರ್ಜ್ ಕ್ಯಾಪ್, ನಿಫ್ಟಿ ಫಿನ್ಸರು ಮತ್ತು ನಿಫ್ಟಿ ಬ್ಯಾಂಕ್ ಇವೆಲ್ಲ ಲಾರ್ಜ್ ಕ್ಯಾಪು. ಸೊ ಓವರ್ ಆಲ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಇವತ್ತಿನ ಲಾರ್ಜ್ ಕ್ಯಾಪ್ ಸೆಕ್ಟರಲ್ಲಿ ನಮಗೆ ಪರ್ಫಾರ್ಮೆನ್ಸ್ ಇಲ್ಲ. ಮಿಡ್ ಮತ್ತು ಸ್ಮಾಲ್ ಕ್ಯಾಪಲ್ಲಿ ನೋಡಿದಾಗ ಒಳ್ಳೆ ಪ್ರಾಫಿಟ್ಸ್ ಇದೆ ಇವತ್ತು. ಸೊ ಇದ್ರ ಅರ್ಥ ಆಯ್ತಾ? ಸೊ ನೀವು ಇವತ್ತು ಮಾರ್ಕೆಟ್ ಏನಿದೆ ಅಂತ ಕೇಳಿದ್ರೆ ನೆಗೆಟಿವ್ ಅಂತ ಜಸ್ಟ್ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಅಥವಾ ಫಿನ್ ನಿಫ್ಟಿ ನೋಡ್ಕೊಂಡು ನಾವು ಹೇಳಂಗಿಲ್ಲ. ಅರ್ಥ ಆಯ್ತಾ? ಇಟ್ಸ್ ಅ ಮಿಕ್ಸ್ಚರ್ ಟುಡೇ. ಅಂದರೆ ಲಾರ್ಜ್ ಕ್ಯಾಪ್ ಪರ್ಫಾರ್ಮೆನ್ಸ್ ಕಡಿಮೆ ಇದೆ, ಅಂದರೆ ಜಾಸ್ತಿ ಮೊಮೆಂಟಮ್ ಇಲ್ಲ, ಸ್ಲೈಟ್ಲಿ ನೆಗೆಟಿವ್ ಇದೆ. ಆ್ಯಂಡ್ ಮಿಡ್ ಮತ್ತು ಸ್ಮಾಲ್ ಕ್ಯಾಪಲ್ಲಿ ಒಳ್ಳೆ ಮೊಮೆಂಟಮ್ ಇದೆ, ಇವತ್ತು ಒಳ್ಳೆ ಬೈಯಿಂಗ್ ಬಂದಿದೆ. ಅರ್ಥ ಆಯ್ತಾ? ಸೊ ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಮತ್ತು ನಿಮಗೆ ಫೈನಲಾಗಿ ಒಂದು ಲಾಸ್ಟ್ ಒಂದು ಇಂಡಿಯಾ ವಿಕ್ಸ್ ಅಂತ ಇರುತ್ತೆ, ಇಲ್ಲಿ ನೋಡಿ -6.25% ಅಂತ. ಸೊ ಇಂಡಿಯಾ ವಿಕ್ಸ್ ಅಂದರೆ ವೊಲಟಿಲಿಟಿ ಇಂಡೆಕ್ಸ್ ಅಂತ ಕರಿತೀವಿ ಇದನ್ನು. ಸೊ ಇಂಡಿಯಾ ವಿಕ್ಸ್ನ ವೊಲಟಿಲಿಟಿ ಇಂಡೆಕ್ಸ್ ಅಂತ ಕರಿತೀವಿ. ಇದು ನಿಮಗೆ ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ, ಮಾರ್ಕೆಟಲ್ಲಿ ಈ ಥರ ಅಂದರೆ ಮಾರ್ಕೆಟ್ ಸಡನ್ನಾಗಿ ಅಪ್ ಹೋಗೋದು, ಸಡನ್ನಾಗಿ ಬೀಳೋದು, ಮತ್ತು ಸಡನ್ನಾಗಿ ಅಪ್ ಹೋಗೋದು, ಮತ್ತು ಸಡನ್ನಾಗಿ ಬೀಳೋದು, ನಾವು ವೊಲಟಿಲಿಟಿ ಅಂತ ಕರಿತೀವಿ. ಈ ವೊಲಟಿಲಿಟಿನ ರೆಪ್ರೆಸೆಂಟ್ ಮಾಡುವಂಥ ಇಂಡೆಕ್ಸಸ್ ಇದು. ಇದು ಸಡನ್ನಾಗಿ ಒಂದು 5% 10% ಹತ್ರ ಅಪ್ ಹೋಗ್ತಾ ಇದೆ ಅಂತಂದರೆ ವೊಲಟಿಲಿಟಿ ಇನ್ಕ್ರೀಸ್ ಆಗ್ತಿದೆ ಮಾರ್ಕೆಟಲ್ಲಿ ಅಂತ ಅರ್ಥ. ಅದೇ ರೀತಿ ಇದು ಕಂಪ್ಲೀಟಾಗಿ 5, 10, 7% ಫಾಲ್ ಆಗ್ತಿದೆ ಅಂತಂದರೆ ವೊಲಟಿಲಿಟಿ ಕಡಿಮೆ ಆಗ್ತಾ ಇದೆ ಮಾರ್ಕೆಟಲ್ಲಿ, ಸ್ಟೇಬಲ್ ಮೊಮೆಂಟಮ್ ಬರುತ್ತೆ ಅಂತ ಅರ್ಥ. ಸೊ ಇವತ್ತಿನ ಸೆನಾರಿಯೋ ನೋಡಿದಾಗ ನಮಗೆ 6% ವಿಕ್ಸ್ ಫಾಲ್ ಆಗಿದೆ,
ಮಿಡ್ ಮತ್ತು ಸ್ಮಾಲ್ ಕ್ಯಾಪಲ್ಲಿ ಬೈಯರ್ಸ್ ಬಂದಿದ್ದಾರೆ ಆ್ಯಂಡ್ ಲಾರ್ಜ್ ಕ್ಯಾಪಲ್ಲಿ ಸೈಡ್ ವೇಸ್ ಆ್ಯಕ್ಷನ್ ಇದೆ. ಓವರ್ ಆಲ್ ಇದೊಂದು ಹೆಲ್ದಿ ಡೇ ಅಂತ ಹೇಳ್ಬೋದು ಒಂದು ಟ್ರೆಂಡ್ನ ಎಕ್ಸ್ಪೆಕ್ಟ್ ಮಾಡೋಕ್ಕೆ. ಯಾಕೆಂತಂದರೆ ವಿಕ್ಸು ಡೌನ್ಫಾಲಲ್ಲಿದೆ, ಲಾರ್ಜ್ ಕ್ಯಾಪ್ ಸೈಡ್ ವೇಸ್ ಆ್ಯಕ್ಷನ್ ಇದೆ ಅಥವಾ ಸ್ಲೈಟ್ಲಿ ನೆಗೆಟಿವಲ್ಲಿದೆ ಆ್ಯಂಡ್ ಮಿಡ್ ಮತ್ತು ಸ್ಮಾಲ್ ಕ್ಯಾಪಲ್ಲಿ ಬೈಯರ್ಸ್ ಬಂದಿದ್ದಾರೆ. ಸೊ ಈಗ ಇದನ್ನ ಆ್ಯಡ್ ಮಾಡ್ಕೊಳ್ಳೋದು ಹೇಗೆ ಅಂತಂದರೆ ಸೇಮ್ ಆ್ಯಸ್ ಇಟ್ ಈಸ್. ನೀವು ಇದನ್ನು ಫಸ್ಟು ನೀವು ನಿಫ್ಟಿ 50 ಇದು ನಿಮಗೆ ಲಾರ್ಜ್ 50 ಸ್ಟಾಕ್ಸ್ ರೆಪ್ರೆಸೆಂಟ್ ಮಾಡುತ್ತೆ ಇಂಡಿಯಾದಲ್ಲಿ. ಎನ್ ಎಸ್ ಸಿನ ಇಂಡೆಕ್ಸ್ ಇದು ಮೇಜರ್ ಇಂಡೈಸಸ್ಸು ಲಾರ್ಜ್ ಕ್ಯಾಪ್ದು. ಸೆನ್ಸೆಕ್ಸ್ ಬಂದು BSE ಇಂಡೈಸಸ್ಸು. ನಿಫ್ಟಿ ಫಿನ್ಸರ್ ಮತ್ತು ನಿಫ್ಟಿ ಬ್ಯಾಂಕ್ ಬಂದು ಫಿನ್ಸರ್ ಬಂದು ಫಿನಾನ್ಸ್ ಸ್ಟಾಕ್ಸ್ನ ಆ್ಯಂಡ್ ನಿಫ್ಟಿ ಬ್ಯಾಂಕ್ ಬಂದು ಬ್ಯಾಂಕಿಂಗ್ ಸೆಕ್ಟರು 12 ಬ್ಯಾಂಕ್ಸ್ನ ರೆಪ್ರೆಸೆಂಟ್ ಮಾಡುತ್ತೆ. ಪ್ರೈವೇಟ್ ಮತ್ತು ಪಬ್ಲಿಕ್ ಕಂಬೈನ್ಡ್ ಟಾಪ್ 12 ಬ್ಯಾಂಕ್ಸ್ನ ರೆಪ್ರೆಸೆಂಟ್ ಮಾಡುತ್ತೆ. ಮತ್ತು ನಿಫ್ಟಿ ಮಿಡ್ ಸೆಲೆಕ್ಟು ಮತ್ತು ನಿಫ್ಟಿ ಮಿಡ್ ಕ್ಯಾಪ್ 100 ಇವೆರಡು ಬಂದು ಮಿಡ್ ಕ್ಯಾಪ್ ಇಂಡೈಸಸ್ಸು. ಆ್ಯಂಡ್ ಸ್ಮಾಲ್ ಕ್ಯಾಪ್ ಅಂದರೆ ಸಮ್ವೇರ್ 2,000 ಕೋಟಿ 5,000 ಕೋಟಿ 10,000 15,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುತ್ತಲ್ವ. ಸೊ ಅದು ಸ್ಮಾಲ್ ಕ್ಯಾಪಲ್ಲಿ ಬರುತ್ತೆ. ಸೊ ಸ್ಮಾಲ್ ಕ್ಯಾಪ್ ಬಂದು ನಿಮಗೆ 2 ಇಂಡೈಸಸ್ ಇರುತ್ತೆ ಆ್ಯಂಡ್ ನಿಫ್ಟಿ ವಿಕ್ಸ್ನ. ಸೊ ಇದನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ ನಿಮ್ಮ ವಾಚ್ ಲಿಸ್ಟ್ಗೆ. ಇಲ್ಲಿ ವಾಚ್ ಲಿಸ್ಟ್ ಇದೆಯಲ್ಲ ಸರ್ಚ್ ಸಿಂಬಲ್, ಸೊ ಇಲ್ಲಿ ಟೈಪ್ ಮಾಡಿದ್ರೆ ನಿಮಗೆ ಸರ್ಚ್ ಸಿಂಬಲಲ್ಲಿ ಟೈಪ್ ಮಾಡಿದ್ರೆ ನಿಮಗೆ ಈ ಇಂಡೈಸಸ್ ಸಿಗುತ್ತೆ. ಇದನ್ನ ಆ್ಯಡ್ ಮಾಡಿ ಇಟ್ಕೊಳ್ಳಿ ಒಂದು ಲಿಸ್ಟಲ್ಲಿ. ಇದು ನಿಮ್ಗೆ ಯಾವಾಗ ಹೆಲ್ಪ್ ಆಗುತ್ತೆ ಅಂತಂದರೆ ಇಫ್ ಇನ್ ಕೇಸ್ ನಾನು ನಿಫ್ಟಿ 50 ಮಾತ್ರ ಟ್ರೇಡ್ ಮಾಡ್ತೀನಿ ಅಂತಂದರೆ ಇದೇನು ಹೆಲ್ಪ್ ಆಗಲ್ಲ, ಓಕೆನಾ. ಇಲ್ಲ ನಾನು ಸೆನ್ಸೆಕ್ಸಲ್ಲಿ ಮಾತ್ರ ಟ್ರೇಡ್ ಮಾಡ್ತೀನಿ ಅಂತಂದರೆ ಹೆಲ್ಪ್ ಆಗಲ್ಲ. ಫಿನ್ಸರ್ವ್ ಇಲ್ಲ ನಿಫ್ಟಿ ಬ್ಯಾಂಕ್ ಮಾತ್ರ ನಿಫ್ಟಿ ಫ್ಯೂಚರ್ ಬೈ ಮಾಡ್ತೀನಿ, ನಿಫ್ಟಿ ಫ್ಯೂಚರ್ ಸೆಲ್ ಮಾಡ್ತೀನಿ, ನಿಫ್ಟಿ ಬ್ಯಾಂಕ್ ಆಪ್ಷನ್ ಬೈ ಮಾಡ್ತೀನಿ, ಆಪ್ಷನ್ಸ್ ಕಾಲ್ ಪುಟ್ ಬೈ ಮಾಡ್ತೀನಿ, ಕಾಲ್ ಪುಟ್ ಸೆಲ್ ಮಾಡ್ತೀನಿ ಅಂತ ಹೇಳೋದಾದರೆ ಸೊ ಇದು ಯಾವುದೋ ಅವಶ್ಯಕತೆ ಇರಲ್ಲ. ಇನ್ ಕೇಸ್ ಪರ್ಸನ್ ಲೈಕ್ ಮೀ, ನಂತರ ಒಬ್ಬ ವ್ಯಕ್ತಿಗಳು ಏನು ಮಾಡ್ತೀವಿ ನಾವು ಎಲ್ಲ ಕ್ಯಾಪಲ್ಲೂ ಪಾರ್ಟಿಸಿಪೇಟ್ ಮಾಡ್ತೀವಿ. ಲಾರ್ಜ್ ಕ್ಯಾಪಲ್ಲೂ ಕಡಿಮೆ ಪಾರ್ಟಿಸಿಪೇಟ್ ಮಾಡೋದು ಬಟ್ ಕಡಿಮೆ ಎಕ್ಸ್ಪೋಜರ್ ಇರುತ್ತೆ. ಲೆಟ್ಸ್ ಸೇ ಇವತ್ತಿನ ಒಂದು 2 ಟ್ರೇಡ್ ನೋಡೋಣ. ಲೆಟ್ಸ್ ಸೇ ಇವತ್ತು ಬೈ ಮಾಡಿರುವಂತಹ ಟ್ರೇಡ್ ಬಂದು ಒಂದು ಸ್ಟಾಕನ್ನು ಹೋಲ್ಡ್ ಮಾಡೋದಿತ್ತು KFIN ಟೆಕ್ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಬಂದು ವೋಲ್ಟಾ MP ವೋಲ್ಟ್ಯಾಂಪ್ ಅಂತ ಹೇಳ್ಬಿಟ್ಟು ಒಂದು ಸ್ಟಾಕು. ಅದನ್ನು ಕ್ರಾಂಪ್ಟನ್ ಎಕ್ಸಿಟ್ ಮಾಡಿದ್ವಿ ಇವತ್ತು, ಓಕೆನಾ. ಒಳ್ಳೆ ಪ್ರಾಫಿಟಲ್ಲಿ ಎಕ್ಸಿಟ್ ಮಾಡಿದ್ವಿ ಕ್ರಾಂಪ್ಟನ್ ಸ್ಟಾಕ್ನ. ಸೊ ಈ ಥರ ಈ ಸ್ಟಾಕ್ಸ್ ಬೇಸಿಕಲಿ ನಾನು ಬೈ ಮಾಡಿರೋದು ಬಂದು ಸ್ಮಾಲ್ ಕ್ಯಾಪ್ ಇದು, ಓಕೆನಾ. ಇವತ್ತು ಬೈ ಮಾಡಿರೋದು ಸ್ಮಾಲ್ ಕ್ಯಾಪ್. ಸೊ ಈ ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ನ ಇದು ಸ್ಮಾಲ್ ಕ್ಯಾಪೇ. ನನಗೆ ಈ ಸ್ಮಾಲ್ ಕ್ಯಾಪಲ್ಲಿ ನಾನು ಬೈ ಮಾಡಿದ್ದೀನಿ. ಇಲ್ಲಿ ನಾನು ಈ ಸ್ಟಾಕಲ್ಲಿ ಇವತ್ತು ಪ್ರಾಫಿಟ್ನ ಬುಕ್ ಮಾಡಿದ್ದೀನಿ. ಈ ಪ್ರಾಫಿಟ್ ಬುಕ್ ಮಾಡಿರೋ ಸ್ಟಾಕ್ ಬಂದು ನಿಫ್ಟಿ 50 ರಿಲೇಟೆಡ್ ಇಲ್ಲ, ನಿಫ್ಟಿ ಫಿನ್ಸರ್ ಇದ್ಯಾವುದಕ್ಕೂ ಸಂಬಂಧನೇ ಇಲ್ಲ. ಸೊ ಈ ಸ್ಟಾಕ್ ಬಂದು ರಿಲೇಟ್ ಆಗೋದು ಸ್ಮಾಲ್ ಕ್ಯಾಪ್ 100 ಮತ್ತು ಸ್ಮಾಲ್ ಕ್ಯಾಪ್ 250. ಇವಾಗ ನನಗೇನು ಬೇಕು, ನನ್ನ ಸ್ಟಾಕ್ ಇರೋದು ಸ್ಮಾಲ್ ಕ್ಯಾಪಲ್ಲಿ. ಸ್ಮಾಲ್ ಕ್ಯಾಪಲ್ಲಿ ಬೈಯರ್ ಬರ್ತಾ ಇದ್ದಾನ ಇಲ್ವಾ ಅಷ್ಟೇ ನನಗೆ ಬೇಕಾಗಿರೋದು. ನಿಫ್ಟಿ 500 ಪಾಯಿಂಟ್ ಹೋಗ್ಲಿ ಕಟ್ಕೊಂಡು ನಾನೇನು ಏನು ಮಾಡಬೇಕು, ಅರ್ಥ ಆಗ್ತಿದೆಯಾ. ಸೆನ್ಸೆಕ್ಸ್ 1000 ಪಾಯಿಂಟ್ಸ್ ಅಪ್ ಹೋಗ್ಲಿ ನನಗೂ ಅದಕ್ಕೂ ಏನೂ ಸಂಬಂಧ ಇರಲ್ಲ, ಓಕೆ. ಬಿಕಾಸ್ ನನ್ನ ಒಂದು ಸ್ಟಾಕ್ಸ್ ಇರೋದು ಸ್ಮಾಲ್ ಕ್ಯಾಪಲ್ಲಿ, ಅರ್ಥ ಆಯ್ತಾ. ಸೊ ಸ್ಮಾಲ್ ಕ್ಯಾಪಲ್ಲಿ ಮಾತ್ರ ನನಗೆ ಇಂಪಾರ್ಟೆಂಟ್ ಆಗುತ್ತೆ ಬೈಯರ್ ಬರ್ತಿದ್ದಾನೆ ಇಲ್ವಾ ಅಂತ. ಸೊ ಟುಡೇ ನಾವು ನೋಡೋದಾದರೆ ಇವತ್ತು ಬೈಯರ್ ಬಂದಿದ್ದಾರೆ, ಒಳ್ಳೆ ಮೊಮೆಂಟಮ್ ಇದೆ ಸ್ಮಾಲ್ ಕ್ಯಾಪಲ್ಲಿ. ಬೇರೆ ಸ್ಟಾಕ್ಸ್ ಬೇರೆ ಇಂಡೈಸಸಲ್ಲಿ ಸೆಲ್ಲರ್ಸ್ ಇದ್ದಾರೆ ಆ್ಯಂಡ್ ನಮಗೆ ಒಳ್ಳೆ ಪ್ರಾಫಿಟನ್ನು ಸಿಕ್ಕಿದೆ ಸ್ಟಾಕಲ್ಲಿ. ನಮಗೆ ಕ್ರಾಂಪ್ಟನ್ ಇವತ್ತು ನಿಯರ್ಲಿ 4% ಪ್ಲಸ್ ಪ್ರಾಫಿಟ್ ಕೊಟ್ಟಿದೆ ಆ್ಯಂಡ್ KPI ಇದನ್ನು ಹೋಲ್ಡಿಂಗ್ ಮಾಡಿದ್ವಿ ನೆಕ್ಸ್ಟ್ ಡೇಗೆ, ಓಕೆನಾ. ಸೊ ನೆಕ್ಸ್ಟ್ ಅಂದರೆ ನೆಕ್ಸ್ಟ್ ಇನ್ 2 to 3 ವರ್ಕಿಂಗ್ ಡೇಸ್ 5 ವರ್ಕಿಂಗ್ ಡೇಸಲ್ಲಿ ನಾವು ಈ ಸ್ಟಾಕ್ಸ್ನ ಹೋಲ್ಡ್ ಮಾಡ್ತಾ ಇದ್ದೀವಿ. ಸೊ ಈ ಥರ ನಾವೇನು ಮಾಡ್ತೀವಿ, ಸ್ಟಾಕ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಆ ಯಾವ ಕ್ಯಾಪಿಟಲ್ ರಿಲೇಟೆಡ್ ಅಂತ ನಾವು ಚೆಕ್ ಮಾಡ್ಕೋಬೇಕು. ಮತ್ತು ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಇದು ಯಾವ ಕ್ಯಾಪಿಟಲ್ ಅಂತ ಹೇಳ್ಬಿಟ್ಟು. ಸ್ನೇಹಿತರೆ, ನೀವು ಈ ಸ್ಟಾಕ್ ಮೇಲೆ ಹೋದಾಗ ಆ ಸ್ಟಾಕ್ನ ಫಸ್ಟು ವಾಚಸ್ಗೆ ಆ್ಯಡ್ ಮಾಡ್ಕೊಳ್ಳಿ. ಲೆಟ್ಸಿ ವಾಚಸ್ಗೆ ಆ್ಯಡ್ ಮಾಡಿದ್ರೆ KFIN ಟೆಕ್ ಅಂತ ಹೇಳ್ಬಿಟ್ಟು ಸ್ಟಾಕ್ ಹೆಸರು KFIN ಟೆಕ್ ಅಂತ. ಸೊ ಈ ಸ್ಟಾಕ್ನ ನಾನು ಬೈ ಮಾಡಿದ್ದೀನಿ ಇವತ್ತು. ಸೊ ಬೈ ಮಾಡಿದಾಗ ಇದು ಯಾವ ಕ್ಯಾಪ್ ಅಂತ ನನಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ ಇಲ್ಲಿ 3 ಡಾಟ್ ಕಾಣಿಸ್ತಿದೆ ಅಲ್ವಾ, ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಫಂಡಮೆಂಟಲ್ಸ್ ಅಂತ ಇರುತ್ತೆ, ಫಂಡಮೆಂಟಲ್ಸ್ ಮೇಲೆ ಕ್ಲಿಕ್ ಮಾಡಿ ನೋಡಿ. ನಿಮ್ಗೆ ಇಲ್ಲಿ ರೈಟ್ ಸೈಡ್ ಕಾರ್ನರಲ್ಲಿ ಟಾಪಲ್ಲಿ ಸಿಗುತ್ತೆ 17,549 ಕೋಟಿ ಇದೆ ಮಾರ್ಕೆಟ್ ಕ್ಯಾಪು. ನಿಯರ್ಲಿ 17,500 ಕೋಟಿ ಸ್ಟಾಕ್ ಇದು ಮಾರ್ಕೆಟ್ ಕ್ಯಾಪ್ ಸ್ಟಾಕು. ಆ್ಯಂಡ್ ಇದು ಸ್ಮಾಲ್ ಕ್ಯಾಪ್ ಅಂತ ಮೆನ್ಷನ್ ಮಾಡಿದ್ದಾರೆ. ಲಾರ್ಜ್ ಕ್ಯಾಪ್ ಅಲ್ಲ, ಮಿಡ್ ಕ್ಯಾಪ್ ಅಲ್ಲ, ಸ್ಮಾಲ್ ಕ್ಯಾಪ್, ಓಕೆನಾ. ಸ್ಮಾಲ್ ಕ್ಯಾಪ್ ಅಂತ ಮೆನ್ಷನ್ ಮಾಡಿದ್ದಾರೆ. ಅದೇ ಇನ್ನೊಂದು ಸ್ಟಾಕ್ ನೋಡೋಣ, ಓಕೆನಾ. ಇನ್ನೊಂದು ಸ್ಟಾಕ್ ನೋಡೋದಾದರೆ ಲೆಟ್ಸ್ ಸೇ ಇನ್ನೊಂದು ಮೈಕ್ರೋ ಕ್ಯಾಪ್ ಇತ್ತು, ಓಕೆನಾ. ಇದೊಂದು ಕೀ ಫಿನ್ಸರ್ವ್ ಅಂತ ಹೇಳ್ಬಿಟ್ಟು ಸ್ಟಾಕ್ ಹೆಸರು. ಇದ್ರದ್ದು ಮಾರ್ಕೆಟ್ ಕ್ಯಾಪ್ ಚೆಕ್ ಮಾಡೋಣ ಎಷ್ಟಿದೆ. ಮೈಕ್ರೋ ಅಂತ ಇದೆ ನೋಡಿ, ಬರೀ 180 ಕೋಟಿ ಇದೆ ಇದ್ರದ್ದು. ಜಸ್ಟ್ 180 crores ಮಾರ್ಕೆಟ್ ಕ್ಯಾಪ್ ಇದೆ. ಮೈಕ್ರೋ ಅಂತ ಇದೆ ನೋಡಿ, ಮೈಕ್ರೋ ಕ್ಯಾಪ್ ಸ್ಟಾಕ್ ಇದು.
ಸೊ ಈ ಥರ ನಿಮಗೆ ಮಾರ್ಕೆಟ್ ಕ್ಯಾಪ್ ಸಿಗುತ್ತೆ. ಈ ಮೈಕ್ರೋ ಕ್ಯಾಪ್ ಬಂದು ನಿಮಗೆ ಅದ್ರಲ್ಲಿ ಸ್ಮಾಲ್ ಕ್ಯಾಪಲ್ಲೇ ನಾವು ಇಂಡೈಸಸ್ ಅಲ್ಲಿ ಆ್ಯಡ್ ಮಾಡ್ಕೊತೀವಿ. ಸೊ ಮೈಕ್ರೋ ಕ್ಯಾಪು ಮತ್ತು ಸ್ಮಾಲ್ ಕ್ಯಾಪು ಬಂದು ನಮಗೆ ಈ ಎರಡು ಇಂಡೈಸಸ್ ಅಲ್ಲಿ ನಮಗೆ ಆ್ಯಡ್ ಆಗುತ್ತೆ. ಸೊ ನಮ್ಗೇನು ಬೇಕು, ಸ್ಮಾಲ್ ಕ್ಯಾಪಲ್ಲಿ ಬೈಯರ್ಸ್ ಇದ್ದಾರೋ ಅಷ್ಟೇ ಬೇಕು. ಸೊ ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಮಾರ್ಕೆಟಲ್ಲಿ ಎಲ್ಲ ಇಂಡೈಸಸ್ ಪಾಸಿಟಿವ್ ಇರುತ್ತೆ, ಎಲ್ಲ ಇಂಡೈಸಸ್ ನೆಗೆಟಿವ್ ಇರುತ್ತೆ. ಸೊ ಅವತ್ತೇನಂದರೆ ಎಲ್ಲ ಇಂಡೈಸಲ್ಲಿ ಬೈಯರ್ಸ್ ಬಂದಿದ್ದಾರೆ, ಎಲ್ಲ ಇಂಡೈಸಸ್ ಸೆಲ್ಲರ್ಸ್ ಬಂದಿದ್ದಾರೆ. ಸಮ್ ಡೇಸ್ ಏನಾಗುತ್ತೆ, ಮಿಕ್ಸ್ಚರ್ ಆಗುತ್ತೆ. ಓಕೆನಾ, ಕೆಲವು ಇಂಡೈಸಸ್ ಸೆಲ್ಲಿಂಗ್ ಪ್ರೆಷರ್ ಇರುತ್ತೆ, ಕೆಲವು ಇಂಡೈಸಸ್ ಬೈಯಿಂಗಲ್ಲಿ ಇರುತ್ತೆ, ಮಿಕ್ಸ್ಡ್ ಆಗಿರುತ್ತೆ. ಓವರಾಲ್ ನಾವು ಏನು ನೋಡ್ಕೋಬೇಕಂದ್ರೆ ನಮ್ಮ ಒಂದು ಪೋರ್ಟ್ಫೋಲಿಯೋನಲ್ಲಿರೋ ಸ್ಟಾಕ್ಸು ಯಾವ ಕ್ಯಾಪ್ ರಿಲೇಟೆಡ್, ಆ ಕ್ಯಾಪಲ್ಲಿ ಬೈಯರ್ ಬರ್ತಾ ಇದೆನಾ ಇಲ್ವಾ, ಸೊ ಅದು ಮ್ಯಾಟರ್ ಆಗುತ್ತೆ ನಮಗೆ. ಸೊ ಇಲ್ಲಿ ನೋಡೋದಾದ್ರೆ ಲಾರ್ಜ್ ಕ್ಯಾಪಲ್ಲಿ ನನಗೆ ಎಷ್ಟೋ ಸಲ ನಾನು ಟ್ರೇಡ್ ಮಾಡೋವಾಗ ಏನಾಗುತ್ತೆ, ನಿಫ್ಟಿ 350-400 ಪಾಯಿಂಟ್ ಅಪ್ ಹೋಗಿರುತ್ತೆ. 350-400 ಪಾಯಿಂಟ್ ಅಪ್ ಹೋಗಿರುತ್ತೆ. ಸ್ಮಾಲ್ ಕ್ಯಾಪ್ ಬಂದು ಅಲ್ಲೇ 0.1%, 0.2% ಅಲ್ಲೇ ಸೈಡ್ ವೇಸಲ್ಲೇ ಸ್ಟಕ್ ಆಗಿರುತ್ತೆ. ಸೊ 400 ಪಾಯಿಂಟ್ 500 ಪಾಯಿಂಟ್ ನಿಫ್ಟಿ ಅಪ್ ಹೋಗ್ತಾ ಇದೆ, ಬಟ್ ನನ್ನ ಸ್ಟಾಕ್ಸಲ್ಲಿ ಬೈಯಿಂಗೇ ಇಲ್ಲ. ಅವಾಗ ನಾನು 500 ಪಾಯಿಂಟ್ ನೋಡಿ ಖುಷಿ ಪಡೋಕ್ಕಾಗತ್ತಾ? ಇಲ್ಲ ಅಲ್ವಾ. ಬಿಕಾಸ್ ನನಗೆ ಬೇಕಾಗಿರೋದು ಈ ಒಂದು ಇಂಡೈಸಸ್ಸಲ್ಲಿ ಬೈಯರ್ ಬೇಕಾಗಿರೋದು. ನಿಫ್ಟಿಯಲ್ಲಿ ಬಂದಾಗ ನಾನು ಏನು ಮಾಡೋಕ್ಕಾಗುತ್ತೆ, ಈಗ ಸಮ್ ಕೇಸಸಲ್ಲಿ ಏನಾಗುತ್ತೆ, ಇಲ್ಲಿ ಸೆಲ್ಲರ್ಸ್ ಬರ್ತಾರೆ, ನಿಫ್ಟಿ ಇದರಲ್ಲಿ ಕಂಪ್ಲೀಟ್ ಬೈಯರ್ಸ್ ಬರ್ತಾರೆ. ಅವಾಗ ನಾವೇನು ಮಾಡಬೇಕು, ಈ ಸ್ಟಾಕ್ಸ್ ಏನಾದರೂ ನಮ್ಮ ಹತ್ರ ಇದ್ದರೆ ಆ ಟ್ರೇಡ್ಸ್ ನಾವು ಎಂಜಾಯ್ ಮಾಡ್ತೀವಿ. ಬಟ್ ಸ್ಮಾಲ್ ಕ್ಯಾಪ್ ಇದ್ದರೆ ಆ ಸ್ಟಾಕ್ಸಲ್ಲಿ ಬೈಯರ್ ಇರಲ್ಲ, ಸೊ ವೆಯ್ಟ್ ಮಾಡಬೇಕಾಗತ್ತೆ. ಅರ್ಥ ಆಯ್ತಾ? ಸೊ ಈ ಥರ ನಾವು ಆ ಕ್ಯಾಪ್ನ ಚೂಸ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ನಾನು ಹೇಳೋದು ಇಷ್ಟೇ ಸ್ನೇಹಿತರೆ, ಇದು ನಾನು ರೆಗ್ಯುಲರಾಗಿ ಅಬ್ಸರ್ವ್ ಮಾಡ್ತೀನಿ. ನೀವು ದಯವಿಟ್ಟು ಈ ಥರ ಒಂದು ಇಂಡೈಸಸ್ನ ನಿಮ್ಮ ಪೋರ್ಟ್ಫೋಲಿಯೋಗೆ, ಇದು ಹಾರ್ಡ್ಲಿ ನಿಮ್ಗೊಂದು ನಿಮಿಷ ಅಥವಾ 2 ನಿಮಿಷ ತೊಗೊಳುತ್ತೆ ಅಷ್ಟೇ, 30 ಸೆಕೆಂಡ್ ಮ್ಯಾಕ್ಸಿಮಮ್, ಇಲ್ಲ ಒಂದು 2 ನಿಮಿಷ ಮ್ಯಾಕ್ಸಿಮಮ್ ತೊಗೊಳುತ್ತೆ ನಿಮಗೆ ಈ ಇಂಡೈಸಸ್ನ ಆ್ಯಡ್ ಮಾಡ್ಕೊಳ್ಳೋಕ್ಕೆ. ಸೊ ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ನೀವು ಜಸ್ಟ್ ಮಾರ್ನಿಂಗ್ ಒಂದ್ಸಲಿ, ನಿಮ್ಮ ಫ್ರೀ ಟೈಮಲ್ಲಿ ಆಫ್ಟರ್ನೂನ್ ಅಥವಾ ಮಾರ್ಕೆಟ್ ಕ್ಲೋಸ್ ಆದಮೇಲೆ 1-2-3 ಸಲ ಜಸ್ಟ್ ಕಣ್ಣಾಯಿಸಿ ಅಷ್ಟೇ. ಎವ್ರಿ ಡೇ ನೋಡ್ತಾ ಇರಿ, ನಿಫ್ಟಿ ಏನಾಗ್ತದೆ, ಸೆನ್ಸೆಕ್ಸ್ ಏನಾಗ್ತದೆ, ಫಿನ್ಸರು, ನಿಫ್ಟಿ ಬ್ಯಾಂಕು ಮತ್ತು ಮಿಡ್ ಕ್ಯಾಪು, ಸ್ಮಾಲ್ ಕ್ಯಾಪು ಜಸ್ಟ್ ಅಬ್ಸರ್ವ್ ಮಾಡ್ತಾ ಇರಿ. ನಾನು ಪ್ರೀವಿಯಸ್ ವಿಡಿಯೋನಲ್ಲಿ ಹೇಳಿಕೊಟ್ಟಲ್ವಾ, ಸ್ಕೀನರ್ನ ಹೇಗೆ ಬಿಲ್ಡ್ ಮಾಡೋದು, ಮತ್ತು ಸ್ಕೀನರ್ಸು ಸ್ಮಾಲ್ ಕ್ಯಾಪಲ್ಲಿ ಇದೆ ಅಂತ ತಿಳ್ಕೊಂಡೆ. ಯಾವುದೊಂದು ಸ್ಟಾಕ್ ನನಗೆ ಇವತ್ತು ಬೈಯಿಂಗ್ ಬಂತು. ಓಕೆನಾ, ಸೊ ಬೈಯಿಂಗ್ ಬಂದಿರೋ ಸ್ಟಾಕ್ನ ನಾನು ಸ್ಕೀನರ್ ಮುಖಾಂತರ ಬಂತು, ನಾನು ಬೈ ಮಾಡಿದ್ದೀನಿ. ಆ ಸ್ಟಾಕು ಸ್ಮಾಲ್ ಕ್ಯಾಪಲ್ಲಿ ಇದೆ ಅಂತಂದರೆ ನೀವು ಸ್ಮಾಲ್ ಕ್ಯಾಪಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು, ಅಥವಾ ಮಿಡ್ ಕ್ಯಾಪಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಲಾರ್ಜ್ ಕ್ಯಾಪ್ ಮೊಮೆಂಟಮ್ನ ನೋಡಿಬಿಟ್ಟು ಮಾರ್ಕೆಟ್ ಪಾಸಿಟಿವ್ ಇದೆ, ನೆಗೆಟಿವ್ ಇದೆ, ನನ್ನ ಸ್ಟಾಕ್ ಅಪ್ ಹೋಗಿಲ್ಲ ಅಂತಂದರೆ ತಪ್ಪಾಗುತ್ತೆ. ಅದು ನೀವು ಇನ್ವೆಸ್ಟ್ಮೆಂಟ್ ಮಾಡಿರೋ ಇಂಡೈಸಸ್ ಅಪ್ ಹೋಗ್ತಾ ಇದೆ, ಆದರೆ ನೀವು ಇನ್ವೆಸ್ಟ್ಮೆಂಟ್ ಸ್ಟಾಕ್ ಅಪ್ ಹೋಗ್ತಾ ಇಲ್ಲ. ಓಕೆನಾ, ಸೊ ನೀವು ಮಿಡ್ ಕ್ಯಾಪ್ ಇರೋ ಸ್ಟಾಕ್ಸನ್ನೇ ಬೈ ಮಾಡೋದು, ಮಿಡ್ ಕ್ಯಾಪ್ 100 ನೀವು ಬೈ ಮಾಡಿರೋದು. ಆದರೆ ಮಿಡ್ ಕ್ಯಾಪ್ 100 ಅಪ್ ಹೋಗ್ತಾ ಇದೆ, ಬಟ್ ನಿಮ್ಮ ಸ್ಟಾಕ್ ಡೌನ್ ಹೋಗ್ತಾ ಇದೆ ಅಂತಂದರೆ ದೆನ್ ನಿಮ್ಮ ಒಂದು ಸ್ಟ್ರಾಟಜಿನಲ್ಲಿ ಏನೋ ಮಿಸ್ಟೇಕ್ ಇದೆ, ನೀವು ಚೂಸ್ ಮಾಡೋ ಸ್ಟಾಕಲ್ಲಿ ಏನೋ ಸಮಥಿಂಗ್ ರಾಂಗ್ ಇದೆ, ಅದನ್ನ ಕರೆಕ್ಟ್ ಮಾಡ್ಕೊಳ್ಳಿ. ಅದು ಅಬ್ಸರ್ವ್ ಮಾಡ್ದಿರಾ ಲಾರ್ಜ್ ಕ್ಯಾಪ್ ಅಪ್ ಹೋಗ್ತಾ ಇದೆ, ಸ್ಮಾಲ್ ಕ್ಯಾಪ್ ಅಥವಾ ಮಿಡ್ ಕ್ಯಾಪಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿರ್ತೀರಾ, ನಿಮ್ಮ ಸ್ಟಾಕ್ ಡೌನ್ ಹೋಗ್ತಾ ಇದೆ ಅಂದರೆ ಲಾಜಿಕ್ ಇಲ್ಲ ಅಲ್ಲಿ, ದಟ್ ಈಸ್ ಇಲ್ಲಾಜಿಕಲ್. ಅರ್ಥ. ಸೊ ಇದೆಲ್ಲ ನನಗೆ ಸುಮಾರು ಜನ ಕ್ವಶನ್ಸ್ ಕೇಳಿದ್ದಾರೆ. ಸುಮಾರು ಜನ ಏನು ಕೇಳಿದೆ ಅಂದರೆ, ಒಂದ್ಸರಿ ನಿಫ್ಟಿ ಸೆನ್ಸೆಕ್ಸು ತುಂಬ ಬಿಗ್ ಬೂಮ್ ಹೋಗ್ತಾ ಇರುತ್ತೆ, ಒಳ್ಳೆ ಅಪ್ರಿಸಿಯೇಷನ್ ಆಗ್ತಾ ಇರುತ್ತೆ ಇಂಡೈಸಸ್ಸು, ನಾನು ಕೊಟ್ಟಿರೋ ಸ್ಟಾಕ್ಸು ಸೈಡ್ ವೇಸಲ್ಲಿ ಸ್ಟಕ್ ಆಗಿರುತ್ತೆ ಒಂದೊಂದ್ಸಲಿ. ಸೊ ಯಾಕೆ ಸೈಡ್ ವೇಸ್ ಇರುತ್ತೆ, ಸ್ಮಾಲ್ ಕ್ಯಾಪಲ್ಲಿ ಇರುತ್ತೆ, ಅವತ್ತು ಬೈಯರ್ಸ್ ಇಲ್ಲ, ಸೊ ಅದಕ್ಕೆ ಅದು ಸೈಡ್ ವೇಸಲ್ಲಿದೆ. ಅವಾಗ ಅವ್ರು ಕೇಳೋ ಕ್ವಶನ್ ಏನಂತಂದರೆ, ಸರ್ ಮಾರ್ಕೆಟು 400 ಪಾಯಿಂಟ್ ಅಪ್ ಹೋಗ್ತಿದೆ, 500 ಪಾಯಿಂಟ್ ಅಪ್ ಹೋಗ್ತಿದೆ, ನೀವು ಹೇಳಿರೋಂಥ ಸ್ಟಾಕಲ್ಲಿ ಅಪ್ ಹೋಗ್ತಾ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಅವ್ರಿಗೆ ಆ ನಾಲೆಡ್ಜ್ ಇರಲ್ಲ, ಯಾವ ಇಂಡೈಸಸ್ಸಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಿದ್ದೀವಿ ಅಂತ. ಸೊ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವುದೋ ಒಂದು ಸ್ಟಾಕ್ನ ಬೈ ಮಾಡಿದಾಗ ಅದರ ಇಂಡೈಸಸ್ ತಿಳ್ಕೋಬೇಕು, ಆ ಇಂಡೈಸಸ್ನ ವಾಚ್ ಮಾಡಬೇಕು. ಆ ಇಂಡೈಸಸ್ ಅಪ್ ಹೋಗಿ ನನ್ನ ಸ್ಟಾಕ್ ಅಪ್ ಹೋಗಿಲ್ಲ ಅಂದರೆ ದೆನ್ ಸಮಥಿಂಗ್ ಮಿಸ್ಟೇಕ್ ಇದೆ ಅಂತ ಅರ್ಥ. ಆಯಿತಾ? ಸೊ ಎಷ್ಟೋ ಸಲ ಮಾರ್ಕೆಟ್ ಬೀಳ್ತಾ ಇರುತ್ತೆ. ಇವತ್ತು ಮಾರ್ಕೆಟ್ ಥ್ರೂ ಔಟ್ ಡೇ ಲಾರ್ಜ್ ಕ್ಯಾಪ್ಸು ಸೆಲ್ಲಿಂಗ್ ಪ್ರೆಷರಲ್ಲಿತ್ತು, ಬಟ್ ನನಗೆ ಕ್ರಾಂಪ್ಟನಲ್ಲಿ 4% ಪ್ರಾಫಿಟ್ ಸಿಕ್ತು. ಇನ್ನು ಸುಮಾರು ಇಂಡೋಸಲ್ಲಿ 3% ಅಪ್ರಿಷಿಯೇಷನ್ ಆಯಿತು, ನಜರಲ್ಲಿ 2% ಅಪ್ರಿಷಿಯೇಷನ್ ಆಯಿತು ನಾನು ಇನ್ವೆಸ್ಟ್ ಮಾಡೋ ಸ್ಟಾಕ್ಸಲ್ಲಿ. ಆದರೆ ಮಾರ್ಕೆಟ್ ಡೌನ್ ಹೋಗ್ತಾ ಇದೆ ಅಂತ ನಾನು ಹೇಳ್ತಿದ್ದೀನಾ? ಇಲ್ಲ, ನಾನು ಬೈ ಮಾಡಿರೋ ಸ್ಟಾಕ್ ಇಂಡೈಸಸ್ಸು ಅಪ್ ಹೋಗ್ತಾ ಇದೆ, ಸೊ ನನಗೆ ಪ್ರಾಫಿಟ್ ಸಿಗ್ತಾ ಇದೆ. ಬೇರೆ ಇಂಡೈಸಸ್ ಡೌನ್ ಹೋಗಿದ್ರೆ ನಾವೇನು ಮಾಡೋಕ್ಕಾಗುತ್ತಲ್ವ, ಅದು ಆ ಇಂಡೈಸಸ್ ನೇಚರ್, ಅದು ಡೌನ್ ಹೋದರೆ ಹೋಗಲಿ, ನಾವು ಅದರಲ್ಲಿ ಇಲ್ಲ ಅಲ್ವಾ. ಸೊ ಈ ಥರ ಸ್ಮಾಲ್ ಕ್ಯಾಪ್ ಮತ್ತು ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್ನ ನೀವು ಸಪ್ರೇಟ್ ಇಂಡೈಸಸ್ ಮಾಡಿಕೊಂಡು ಎವ್ರಿ ಡೇ ಒಂದು ಹ್ಯಾಬಿಟ್ ಮಾಡ್ಕೊಳ್ಳಿ, ಅದನ್ನ ವಾಚ್ ಮಾಡೋದು. ಓಕೆನಾ? ಸೊ ಇದನ್ನ ನಾವು ಡ್ಯೂರಿಂಗ್ ದ ಮಾರ್ಕೆಟು, ಪ್ರೀ ಮಾರ್ಕೆಟ್ ಓಪನ್ ಆಗಿಂತ ಮೊದಲು ಮತ್ತು ಆಫ್ಟರ್ ಮಾರ್ಕೆಟು
ಇದನ್ನ ಅಬ್ಸರ್ವ್ ಮಾಡ್ತಾ ಇರಿ, ಯಾವ ಕ್ಯಾಪಲ್ಲಿ ಬೈಯರ್ ಬರ್ತಾ ಇದ್ದಾರೆ, ಯಾವ ಕ್ಯಾಪಲ್ಲಿ ಸೆಲ್ಲರ್ಸ್ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನೀವು ಅದನ್ನ ಡೈಲಿ ನೋಡ್ತಾ ಇದ್ದಂಗೆ ನೀವು ಇನ್ ಕೇಸು ಎಲ್ಲ ಮಾರ್ಕೆಟ್ ಕ್ಯಾಪಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡುವಾಗ ತುಂಬ ಹೆಲ್ಪ್ ಆಗುತ್ತೆ ಈ ಡಾಟಾ, ಓಕೆನಾ. ಸೊ ಅವಾಗ ನಿಮ್ಗೆ ಕ್ಲಾರಿಟಿ ಇರುತ್ತೆ ಯಾವುದ್ರಲ್ಲಿ ಬೈಯರ್ ಇದ್ದಾನೆ, ಯಾವ ಇಂಡೆಕ್ಸಲ್ಲಿ ಬೈಯರ್ಸ್ ಬರ್ತಿದ್ದಾರೆ, ಯಾವ ಕ್ಯಾಪಲ್ಲಿ ಸೆಲ್ಲರ್ಸ್ ಬರ್ತಾ ಇದ್ದಾರೆ ಅಂತ. ಸೊ ಅಕಾರ್ಡಿಂಗ್ಲಿ ನೀವು ಡಿಸಿಷನ್ ತಗೋಬೋದು ಮಾರ್ಕೆಟಲ್ಲಿ, ಓಕೆನಾ. ಸೊ ಬೆಸ್ಟ್ ಇನ್ನೊಂದು ಫೈನಲ್ ಎಕ್ಸಾಂಪಲ್ ಕೊಡ್ತೀನಿ. ಲೆಟ್ಸ್ ಎ ನಿಫ್ಟಿ ಬ್ಯಾಂಕ್ ಇಲ್ಲ ನಿಫ್ಟಿ ಫಿನ್ಸರ್. ನಿಫ್ಟಿ ಒಳ್ಳೆ ಪರ್ಫಾರ್ಮೆನ್ಸ್. ನಿಫ್ಟಿ ಫಿನ್ಸರ್ ನೋಡಿ ಸ್ನೇಹಿತರೆ, ಇಲ್ಲಿಂದ ಹಿಡಿದು ಬಿಗ್ ಮೂವ್ ಬಂತು, ವೆರಿ ಬಿಗ್ ಮೂವ್. ನಿಫ್ಟಿ ಬ್ಯಾಂಕು ಅಷ್ಟೇ ವೆರಿ ಬಿಗ್ ಮೂವ್ ಬಂತು. ನಿಫ್ಟಿ 50 ಒಳ್ಳೆ ಮೊಮೆಂಟಮ್ ಬಂತು. ಐ ವಾಸ್ ಹ್ಯಾಪಿ, ಓಕೆನಾ. ಸೊ ಇಷ್ಟು ಒಳ್ಳೆ ಮೊಮೆಂಟಮ್ ಬಂದಿದೆ. ಆದರೆ ನಾನು ಪಾರ್ಟಿಸಿಪೇಟ್ ಮಾಡುವಂಥ ಸ್ಮಾಲ್ ಕ್ಯಾಪ್ ತೊಗೊಳ್ಳೋಣ. ಸ್ಮಾಲ್ ಕ್ಯಾಪ್ 250 ನೋಡೋಣ. ಸ್ಮಾಲ್ ಕ್ಯಾಪ್ 250 ನೋ ಬಿಗ್ ಮೂವ್, ಸ್ಟಕ್ ಅಲ್ಲೇ ಇದೆ, ರೇಂಜ್ ಬೌಂಡಲ್ಲೇ ಇದೆ. ಅಪ್ಪು ಹೋಗಿಲ್ಲ, ಡೌನು ಹೋಗಿಲ್ಲ, ಕರೆಕ್ಟ್ ಅಲ್ವಾ? ಒಂದು ರೇಂಜ್ ಬೌಂಡ್ ಸ್ಟಕ್ ಆಗಿದೆ. ಆದರೆ ನಿಫ್ಟಿ ಫಿನ್ಸರ್ ನೋಡೋಲ್ಲ, ವೆರಿ ಬಿಗ್ ಮೂವ್. ಈಗ ನಾನು ಪಾರ್ಟಿಸಿಪೇಟ್ ಮಾಡಿರೋ ಇಂಡೆಕ್ಸಸ್ ಪರ್ಫಾರ್ಮೆನ್ಸ್ ಕೊಡ್ತಾ ಇಲ್ಲ. ಸೊ ಅವಾಗ ಏನಾಗುತ್ತೆ, ನಿಫ್ಟಿ ಬ್ಯಾಂಕ್ ಅಥವಾ ನಿಫ್ಟಿ ಫಿನ್ಸರು ಬಿಗ್ ಮೂಮೆಂಟಮ್ನ ನೋಡ್ಬಿಟ್ಟು ನನ್ನ ಸ್ಟಾಕ್ ಹೋಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಬೇಜಾರು ಮಾಡ್ಕೊಳಕ್ಕಾಗುತ್ತೆ? ಇಲ್ಲ ಅಲ್ವಾ? ನಮ್ಮ ಇಂಡೆಕ್ಸಸ್ ಪರ್ಫಾರ್ಮ್ ಮಾಡೋ ತನಕ ವೆಯ್ಟ್ ಮಾಡಬೇಕು, ಅವಾಗ ನಮ್ಗೆ ಒಳ್ಳೆ ರಿಟರ್ನ್ಸ್ ಇರುತ್ತೆ ನಮ್ಮ ಇಂಡೆಕ್ಸಸ್ಸಲ್ಲಿ, ಆಯ್ತಾ. ಸೊ ಈ ಥರ. ಆ್ಯಂಡ್ ಸೆಕೆಂಡ್ ಥಿಂಗ್ ಬಂದು ಈ ಥರ ಒಂದು ಚಾಪಿ ಮೊಮೆಂಟಮ್ಸ್ ಈ ಮಾರ್ಕೆಟಲ್ಲಿ ಒಳ್ಳೆ ಸ್ಟ್ರಾಟಜಿ ಬಿಲ್ಡರ್, ಒಬ್ಬ ಒಳ್ಳೆ ಟ್ರೇಡಿಂಗ್ ಸಿಸ್ಟಮ್ ಬಿಲ್ಡ್ ಮಾಡೋರು ಹೆಂಗಿರ್ತಾರೆ ಅಂತಂದರೆ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ಸು, ಮಾರ್ಕೆಟ್ನ ಡೀಪಾಗಿ ಅನಾಲಿಸಿಸ್ ಮಾಡೋರು. ಫಸ್ಟ್ ಟ್ರೆಂಡ್ಸ್ನ ಅರ್ಥ ಮಾಡ್ಕೊತಾರೆ, ಯಾವುದು ಜಸ್ಟ್ ಲೈಕ್ ದ ಡಿಶ್ ಅಂತ ಹೊಡಲ್ಲ. ಸೊ ಫಸ್ಟ್ ಬಂದು ನಿಮಗೆ ಅಪ್ ಟ್ರೆಂಡ್ ಇದ್ದಾಗ ಹೇಗೆ ಟ್ರೇಡ್ಸ್ ಎಕ್ಸಿಕ್ಯೂಟ್ ಮಾಡಬೇಕು. ಸೆಕೆಂಡ್ ಬಂದು ಸೈಡ್ ವೇಸ್ ಇದ್ದಾಗ, ಓಕೆನಾ, ಸೈಡ್ ವೇಸ್ ಇದ್ದಾಗ ಹೇಗೆ ಟ್ರೇಡ್ಸ್ನ ಎಕ್ಸಿಕ್ಯೂಟ್ ಮಾಡಬೇಕು. ಆ್ಯಂಡ್ ಮೂರನೇ ಬಂದು ಡೌನ್ ಟ್ರೆಂಡ್ ಇದ್ದಾಗ ಹೇಗೆ ಕ್ಯಾಪಿಟಲ್ನ ಪ್ರೊಟೆಕ್ಟ್ ಮಾಡ್ಕೋಬೇಕು. ಇಲ್ಲಿ ರಿಟರ್ನ್ಸ್ ಇರಲ್ಲ. ಅಪ್ ಟ್ರೆಂಡ್ ಇದ್ದಾಗ ವಿ ಎಕ್ಸ್ಪೆಕ್ಟ್ ರಿಟರ್ನ್ಸ್, ನಮಗೆ ರಿಟರ್ನ್ ಬೇಕು. ಸೈಡ್ ವೇಸ್ ಇದ್ದಾಗ ಅಂದರೆ ಈ ಥರ ಸೈಡ್ ವೇಸ್ ಆ್ಯಕ್ಷನ್ ಇದ್ದಾಗ ನಮ್ಗೆ ರಿಟರ್ನ್ ಬೇಕು, ಮಾರ್ಕೆಟಿಂದ ರಿಟರ್ನ್ ಬೇಕು. ಡೌನ್ ಟ್ರೆಂಡ್ ಇದ್ದಾಗ ಪ್ರೊಟೆಕ್ಷನ್ ಬೇಕು, ರಿಟರ್ನ್ ಬೇಕಾಗಿಲ್ಲ ನನಗೆ, ಜಸ್ಟ್ ನನ್ನ ಕ್ಯಾಪಿಟಲ್ ಪ್ರೊಟೆಕ್ಟ್ ಆಗಬೇಕಷ್ಟೇ. ಸೊ ಇದನ್ನ ಹೇಗೆ ಮಾಡೋದು? ಇದಕ್ಕೆ ನಿಮಗೆ 2 ರೂಲ್ ಬರುತ್ತೆ. ಒಂದು ಅಂದರೆ ನಾವು ಮಾಡುವಂತಹ 2 ಬೆಸ್ಟ್ ಥಿಂಗ್ಸ್ ಮಾರ್ಕೆಟಲ್ಲಿ. ಒಂದು ಬಂದು ಮನಿ ಮ್ಯಾನೇಜ್ಮೆಂಟು. ಮನಿ ಮ್ಯಾನೇಜ್ಮೆಂಟ್ ಅಂದರೆ ನನ್ನ ಹತ್ರ ಒಂದು 5 lakhs ಇದೆ ಅಂತಂದರೆ ಎಲ್ಲ ಅಮೌಂಟು ಒಂದು ಸ್ಟಾಕಲ್ಲಿ ನಾವು ಹಾಕಲ್ಲ, ಡಿವೈಡೆಡ್ ಬೈ 10 ಅಥವಾ ಡಿವೈಡೆಡ್ ಬೈ 12 ಡಿವೈಡ್ ಬೈ 8 ಈ ಥರ ಮಾಡ್ತೀವಿ ಬೇಸ್ಡ್ ಆನ್ ದ ಸ್ಟ್ರಾಟಜಿ ಮೇಲೆ. ಒಂದು ಮನಿ ಮ್ಯಾನೇಜ್ಮೆಂಟು. ಎರಡನೇದು ಬಂದು ರಿಸ್ಕ್ ಮ್ಯಾನೇಜ್ಮೆಂಟ್ ಅಂತ ಹೇಳಲ್ಲ, ಬಿಕಾಸ್ ರಿಸ್ಕ್ ಮ್ಯಾನೇಜ್ಮೆಂಟ್ ಅನ್ನೋದು ಒಂದು ಸ್ಮಾಲ್ ಕಾನ್ಸೆಪ್ಟು, ಅದು ಆಲ್ರೆಡಿ ಟ್ರೇಡಿಂಗ್ ಸಿಸ್ಟಮಲ್ಲಿ ಇನ್ಕ್ಲೂಡ್ ಆಗಿರುತ್ತೆ, ಓಕೆನಾ. ಸುಮಾರು ಜನ ರಿಸ್ಕ್ ಮ್ಯಾನೇಜ್ಮೆಂಟ್, ಮನಿ ಮ್ಯಾನೇಜ್ಮೆಂಟ್, ರಿಸ್ಕ್ ಅಂತ ಹೇಳ್ತಾರೆ. ಸೊ ರಿಸ್ಕ್ ಮ್ಯಾನೇಜ್ಮೆಂಟ್ ಬಂತು ಇನ್ಕ್ಲೂಡ್ ಆಗಿರುತ್ತೆ ಟ್ರೇಡಿಂಗ್ ಸಿಸ್ಟಮಲ್ಲಿ, ಆಯಿತಾ. ಸೊ ಅದಕ್ಕೆ ನಾವು ಅದನ್ನ ಸಪ್ರೇಟಾಗಿ ಅದನ್ನ ಆಲ್ರೆಡಿ ಇನ್ಕ್ಲೂಡ್ ಆಗಿರುತ್ತೆ, ಸೊ ಅದನ್ನ ನಾವು ಇಗ್ನೋರ್ ಮಾಡೋಣ. ಒಂದು ಮನಿ ಮ್ಯಾನೇಜ್ಮೆಂಟ್, ಇನ್ನೊಂದು ಬಂದು ಸ್ಟ್ರಾಟಜಿ ರೊಟೇಷನ್. ಸೊ ಮನಿ ಮ್ಯಾನೇಜ್ಮೆಂಟು ಸ್ಟ್ರಾಟಜಿ ರೊಟೇಷನ್ ಅಂತಂದರೆ ಈಗ ಮಾರ್ಕೆಟು ಬಿಗ್ ಬೂಮ್ ಈ ಥರ ಹೋಗ್ತಾ ಇದೆ. ಈ ಥರ ಬಿಗ್ ಬೂಮ್ ಹೋಗ್ತಾ ಇದ್ದಾಗ ಇದು ಬಂದು ಅಪ್ ಟ್ರೆಂಡ್ ಅಂತ ಕರಿತೀವಿ. ಇಲ್ಲಿ ಸ್ಟ್ರಾಟಜಿ ಸಪ್ರೇಟ್ ಇರುತ್ತೆ, ಇಲ್ಲೂ ಒಂದು ಡಿಫ್ರೆಂಟ್ ಸ್ಟ್ರಾಟಜಿ ಇರುತ್ತೆ. ಮಾರ್ಕೆಟು ಸೈಡ್ ವೇಸ್ ಅಲ್ಲಿದೆ, ಇಲ್ಲಿ ಒಂದು ಸ್ಟ್ರಾಟಜಿ ಇರುತ್ತೆ. ಮಾರ್ಕೆಟ್ ಡೌನ್ ಹೋಗ್ತದೆ, ಇಲ್ಲೊಂದು ಸ್ಟ್ರಾಟಜಿ ಇರುತ್ತೆ. ಸೊ ಈ ಬಿಗ್ ಬೂಮಿಂದ ಸೈಡ್ ವೇಸ್ಗೆ ಸ್ಟ್ರಾಟಜಿ ರೊಟೇಟ್ ಮಾಡಬೇಕು, ಡೌನ್ಗೆ ಸಪ್ರೇಟ್ ಸ್ಟ್ರಾಟಜಿ ರೊಟೇಷನ್ ಮಾಡಬೇಕು. ದ ಸ್ಟ್ರಾಟಜಿ ರೊಟೇಷನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಾವೇನು ಅಂದ್ಕೊಂಡಿರ್ತೀವಿ, ಒಂದು ಸ್ಟ್ರಾಟಜಿ ಬಿಲ್ಡ್ ಮಾಡಿಬಿಟ್ರೆ ಎಲ್ಲ ಮಾರ್ಕೆಟಲ್ಲೂ ಅದೇ ನನಗೆ ಪ್ರಾಫಿಟ್ ಕೊಡುತ್ತೆ. ತಪ್ಪದು, ಕೊಡುತ್ತೆ, ತುಂಬ ಕಡಿಮೆ ಚಾನ್ಸ್ ಇರುತ್ತೆ. ಸೊ ಸ್ಟ್ರಾಟಜಿ ರೊಟೇಷನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ಬೆಸ್ಟ್ ಸ್ಟ್ರಾಟಜೀಸ್ ಬಿಲ್ಡ್ ಮಾಡಿರೋದು, ಲೆಟ್ಸ್ ಎ ಮಾರ್ಕೆಟ್ ಕಂಪ್ಲೀಟ್ಲಿ ಡೌನ್ ಟ್ರೆಂಡ್ಗೆ ಹೋಗ್ತಾ ಇದೆ, ನಾನು ಯೂಸ್ ಮಾಡೋದು ಬಾಟಮ್ ಔಟ್ ಸ್ಟ್ರಾಟಜಿ, ಓಕೆನಾ. ಬಾಟಮ್ ಔಟ್ ಸ್ಟ್ರಾಟಜಿ. ಮಾರ್ಕೆಟ್ ಒಳ್ಳೆ ಟ್ರೆಂಡಿ ಮೂಮೆಂಟಲ್ಲಿದೆ, ನಾನು ಯೂಸ್ ಮಾಡೋದು ಮೊಮೆಂಟಮ್ ಸ್ಟ್ರಾಟಜಿ. ಟ್ರೆಂಡಿ ಈ ಮೂಮೆಂಟಲ್ಲಿ ಮಾರ್ಕೆಟ್ ಸೈಡ್ ವೇಸ್ ಅಥವಾ ಮೊಮೆಂಟಮ್ ಈ ಒಂದು ಸಿಚುವೇಶನಲ್ಲಿದೆ, ಸ್ಮಾರ್ಟ್ ಮನಿ ಯೂಸ್ ಮಾಡ್ತೀನಿ, ಸ್ಮಾರ್ಟ್ ಮನಿ ಕ್ಯಾಂಡಲ್ ಯೂಸ್ ಮಾಡ್ತೀನಿ. ಸೊ ಈ ಥರ ಸ್ಟ್ರಾಟಜಿ ರೊಟೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸ್ಟಾಕ್ ಮಾರ್ಕೆಟಲ್ಲಿ, ಓಕೆನಾ. ಸೊ ಇದನ್ನು ಮನಿ ಮ್ಯಾನೇಜ್ಮೆಂಟು ಬೇಕು, ಅಟ್ ದ ಸೇಮ್ ಟೈಮ್ ಸ್ಟ್ರಾಟಜಿ ರೊಟೇಷನ್ನು ಬೇಕು. ಒಂದೇ ಸ್ಟ್ರಾಟಜಿ ಎಲ್ಲ ಮಾರ್ಕೆಟ್ಗೂ ವರ್ಕ್ ಆಗಲ್ಲ, ಟ್ರೈ ಮಾಡಿಬಿಡಿ, ಓಕೆನಾ. ಇನ್ ಕೇಸ್ ನೀವು ಮಾಡಿದ್ರೆ ಯಾವ್ದಾದ್ರು ಕೆಲವು ಸ್ಟ್ರಾಟಜೀಸ್ ಇದೆ. ಫಾರ್ ಎಕ್ಸಾಂಪಲ್ಲು ನಾನು ಒಂದು ಸ್ಟ್ರಾಟಜಿ ಬಿಲ್ಡ್ ಮಾಡಿದ್ದೀನಿ, ಸ್ಮಾರ್ಟ್ ಮನಿ ಕ್ಯಾಂಡಲ್ ಅಂತ, ಒಂದು ಅದ್ಭುತವಾದ ಕಾನ್ಸೆಪ್ಟು, ವೆರಿ ಗುಡ್ ಗ್ರೇಟ್ ಕಾನ್ಸೆಪ್ಟ್. ಇದು ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಇವತ್ತು ಬೈ ಮಾಡ್ತೀವಿ, ಒಂದು 15-20 ದಿನದಲ್ಲಿ 15-20 ಡೇಸಲ್ಲಿ 30%, 40%, 50%, 60, 70, ಕೆಲವು ಸ್ಟಾಕ್ಸು 500% ಎಲ್ಲ ಕೊಟ್ಟಿದೆ, ಕೆಲವು ರೇರ್ ಸ್ಟಾಕ್ಸ್, ಎಲ್ಲ ಅಲ್ಲ, ಜಸ್ಟ್ ರೇರ್ ಸ್ಟಾಕ್ಸ್. ಸೊ ಅದರ ಮೊಮೆಂಟಮ್ ಕೊಡುತ್ತೆ. ಇದು ಎಲ್ಲ ಕಂಡೀಷನ್ಸ್ಗೂ ವರ್ಕ್ ಆಗುತ್ತೆ. ಅಪ್ ಟ್ರೆಂಡ್ ಅಂತ ಇಲ್ಲ, ಸೈಡ್ ವೇಸ್ ಅಂತ ಇಲ್ಲ, ಡೌನ್ ಟ್ರೆಂಡ್ ಅಂತ ಇಲ್ಲ, ಎಲ್ಲ ಕಂಡೀಷನ್ಸ್ಗೂ ಸ್ಮಾರ್ಟ್ ಮನಿ ಕ್ಯಾಂಡಲ್ ವರ್ಕ್ ಆಗುತ್ತೆ. ಆದರೆ
ಮೊಮೆಂಟಮ್ ಅಂತ ಇನ್ನೊಂದಿದೆ, ಮೊಮೆಂಟಮ್ ಸ್ಟ್ರಾಟಜಿ ಅಂತ. ಇದು ಬರೀ ಈ ಥರ ಬುಲ್ ರ್ಯಾಲಿನಲ್ಲಿ ಮಾತ್ರ ಗ್ರೇಟಾಗಿ ವರ್ಕ್ ಆಗುತ್ತೆ. ಅದೇ ಈ ಥರ ಡೌನ್ ಟ್ರೆಂಡ್ ಬಂದಾಗ ಇದು ಪರ್ಫಾರ್ಮೆನ್ಸ್ ಕಮ್ಮಿ ಆಗುತ್ತೆ. ಬುಲ್ ರನ್ ಬಂದಾಗ ನಿಮಗೆ 20 ಟ್ರೇಡ್ ಕಂಟಿನ್ಯೂಸ್ ಆಗಿ ಸಕ್ಸಸ್ ಕೊಡುತ್ತೆ, 30 ಟ್ರೇಡ್ಸ್ ಕಂಟಿನ್ಯೂಸ್ ಆಗಿ ಒಂದು ಫೇಲ್ಯೂರ್ ಸಿಗಲ್ಲ, ಆ ರೇಂಜ್ ಕೊಡುತ್ತೆ ನಿಮಗೆ ಸಕ್ಸಸ್ ರೇಷಿಯೋ. ಆದರೆ ಡೌನ್ ಟ್ರೆಂಡ್ ಬಂದಾಗ ಇದು ಸ್ಟಕ್ ಆಗುತ್ತೆ. ಅವಾಗ ನಾವೇನು ಮಾಡ್ತೀವಿ, ಬಾಟಮ್ ಔಟ್ ಯೂಸ್ ಮಾಡ್ತೀವಿ. ಸೊ ಬಾಟಮ್ ಔಟಲ್ಲಿ ಏನಾಗುತ್ತೆ ಅಂದರೆ ರಿಟರ್ನ್ಸ್ ಬಿಟ್ ಸ್ಲೋ ಇರುತ್ತೆ. ಅಂದರೆ ಇವತ್ತು ಬೈ ಮಾಡಿದ್ರೆ ಒಂದು 5 ಡೇಸ್ 10 ಡೇಸ್ ಡ್ಯೂರೇಷನ್ ನಿಮ್ಗೆ ರಿಟರ್ನ್ ಬರುತ್ತೆ. ಆದರೆ ಸ್ಟಾಕ್ ನಿಮ್ಗೆ ಪ್ರೊಟೆಕ್ಷನ್ ಆಗಿರುತ್ತೆ, ಬೀಳಲ್ಲ ಸ್ಟಾಕು. ಮಾರ್ಕೆಟ್ ಬೀಳ್ತಾ ಇದ್ರು ಸ್ಟಾಕ್ ಬೀಳಲ್ಲ, ಹಂಗೆ ಪ್ರೊಟೆಕ್ಟ್ ಮಾಡ್ಕೊತಾನೆ ಬಾಟಮ್ ಔಟಲ್ಲಿ. ಅವಾಗ ನಾವೇನು ಮಾಡ್ತೀವಿ, ಮೊಮೆಂಟಮ್ ಇಂದ ಮಾರ್ಕೆಟ್ ಡೌನ್ ಟ್ರೆಂಡ್ ಹೋಗ್ತಾ ಇದೆ ಅಂತ ನಮ್ಗೆ ಗೊತ್ತಾಗ್ತಾ ಇದ್ದಂಗೆ ಬಾಟಮ್ ಔಟ್ಗೆ ಶಿಫ್ಟ್ ಆಗ್ತೀವಿ. ಅರ್ಥ ಆಯ್ತಾ? ಸೊ ಈ ಥರ ಸ್ಟ್ರಾಟಜಿ ರೊಟೇಷನ್ನು ಮಾಡಬೇಕಾಗಿರುತ್ತೆ, ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಮಾರ್ಕೆಟಲ್ಲಿ. ಸೊ ಓವರ್ ಆಲ್ ಇಂಡೆಸಸ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, ಓಕೆನಾ? ಸೊ ಇಂಡೆಸಸ್ ಅಬ್ಸರ್ವ್ ಮಾಡೋದ್ರಿಂದ ನಿಮ್ಗೆ ಕ್ಲಾರಿಟಿ ಇರುತ್ತೆ ಯಾವ ಕ್ಯಾಪಲ್ಲಿ ಬಯರ್ಸ್ ಮತ್ತು ಸೆಲ್ಲರ್ಸ್ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಅದ್ರ ಜೊತೆಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡುವಂಥ ಸ್ಟಾಕ್ಸು, ಮೆಜಾರಿಟಿ ಆಫ್ ದ ಸ್ಟಾಕ್ಸು ಯಾವ ಕ್ಯಾಪ್ ರಿಲೇಟೆಡ್ ಅಂತ ಚೆಕ್ ಮಾಡ್ಕೊಳ್ಳಿ. ಆ ಕ್ಯಾಪ್ ರಿಲೇಟೆಡ್ ಸ್ಟಾಕ್ಸ್ ಇಂಡೆಸಸ್ನೇ ವಾಚ್ ಮಾಡಿ, ಅಲ್ಲಿ ಬೈಯಿಂಗ್ ಬರ್ತಾ ಇದೆ ಬಟ್ ಸ್ಟಾಕ್ ಅಪ್ ಹೋಗ್ತಾ ಇಲ್ಲ ಅಂದರೆ ಅವಾಗ ಕಾಷನ್ ಆಗಿರಿ, ಆ್ಯಕ್ಷನ್ ತಗೊಳ್ಳಿ. ಓಕೆನಾ? ಸೊ ಇದಿಷ್ಟು ಕಂಪ್ಲೀಟ್ ಮಾರ್ಕೆಟ್ನ ಹೇಗೆ ಅಬ್ಸರ್ವ್ ಮಾಡೋದು, ಅಂದರೆ ಮಾರ್ಕೆಟಲ್ಲಿ ಇದು ಇಂಡೆಸಸ್ನ ಹೇಗೆ ಅಬ್ಸರ್ವ್ ಮಾಡೋದು ಅಂತ ಡೀಟೇಲ್ಡಾಗಿ ತಿಳ್ಕೊಂಡ್ವಿ. ಸೊ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನೇ ಕ್ವಶನ್ಸ್ ಇದ್ದರೂ ಕಮೆಂಟ್ ಸೆಷನ್ ಮುಖಾಂತರ ತಿಳಿಸಿ, ನಿಮ್ಮೆಲ್ಲ ಕ್ವಶನ್ಸ್ಗೂ ನಾವು ಉತ್ತರ ಕೊಡ್ತೀವಿ. ಹ್ಯಾಪಿ ಟ್ರೇಡಿಂಗ್, ಒಳ್ಳೆಯದಾಗಲಿ.